ನಾನಿವತ್ತು ನಮ್ಮ ಅಜ್ಜಿ ಮಾಡ್ತಾ ಇದ್ದಂಥ ಕುಂಬಳಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್: ಕುಂಬಳಕಾಯಿ ಅರ್ಧ ಕೆಜಿ ಅಷ್ಟು ತೊಗೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಕರಿಬೇವು ಸೊಪ್ಪು, ಅರ್ಧ ಕಪ್ ತೆಂಗಿನ ತುರಿ, 3 ಈರುಳ್ಳಿ ಸ್ಲೈಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, 10 ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇವಾಗ ಹೇಗೆ ಮಾಡೋದು ಅಂತ ನೋಡೋಣ. ಸ್ಟವ್ ಮೇಲೆ ಒಂದು ದಪ್ಪ ತಳ ಇರೋ ಪಾತ್ರೆ ಇಟ್ಕೋಬೇಕು. ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ಕುಂಬಳಕಾಯಿ, ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ, ಕರಿಬೇವು ಸೊಪ್ಪು, 2 ಸ್ಪೂನ್ ಅಡುಗೆ ಎಣ್ಣೆ, ಸ್ವಲ್ಪ ಉಪ್ಪು ಆ್ಯಡ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿ ಹಬೆಯಲ್ಲೇ ಸ್ವಲ್ಪ ಟೈಮ್ ಬೇಯಿಸ್ಕೋಬೇಕು. ಇದಕ್ಕೆ ನಾವು ಸ್ವಲ್ಪ ಕೂಡ ವಾಟರ್ ಯೂಸ್ ಮಾಡ್ತಾ ಇಲ್ಲ. ಹಾಗೆ ನಾನು ತೊಗೊಂಡಿರೋದು ನಾಟಿ ಕುಂಬಳಕಾಯಿ ಆಗಿರೋದ್ರಿಂದ ಅದರಲ್ಲೇ ನೀರು ಬಿಟ್ಕೊಳ್ಳುತ್ತೆ. ಸ್ವಲ್ಪ ಟೈಮ್ ಆದಮೇಲೆ ಲಿಡ್ನ ಓಪನ್ ಮಾಡಿ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಮಿಕ್ಸ್ ಮಾಡ್ಕೋಬೇಕು. ಮತ್ತು ಲಿಡ್ ಕ್ಲೋಸ್ ಮಾಡಿನೇ ಬಿಡಬೇಕು. ಯಾಕಂದರೆ ನಾವು ಈ ಪಲ್ಯಕ್ಕೆ 1 ಡ್ರಾಪ್ ಕೂಡ ನೀರು ಯೂಸ್ ಮಾಡ್ತಾಯಿಲ್ಲ. ಕುಂಬಳಕಾಯಿ ಹಬೆಯಲ್ಲೇ ಸಾಫ್ಟ್ ಆಗಬೇಕು. ಹಬೆಯಲ್ಲಿ ಕುಂಬಳಕಾಯಿ ಸಾಫ್ಟಾಗಿ ಆದಮೇಲೆ ನಾವು ತುರಿದಿಟ್ಕೊಂಡಿದ್ದಂಥ ತೆಂಗಿನ ತುರಿ ಆ್ಯಡ್ ಮಾಡ್ಕೋಬೇಕು. ತೆಂಗಿನ ತುರಿನ ಚೆನ್ನಾಗಿ ಮಿಕ್ಸ್ ಮಾಡಿ 1 ನಿಮಿಷ ಸಿಮ್ಮಲ್ಲಿಟ್ಟು ಲಿಡ್ ಕ್ಲೋಸ್ ಮಾಡಿ ಕುಂಬಳಕಾಯಿ ಪಲ್ಯ ರೆಡಿಯಾಗಿರುತ್ತೆ. ಇದನ್ನು ಚಪಾತಿ ರೊಟ್ಟಿ ಜೊತೆ ಕಾಂಬಿನೇಷನ್ ಆಗಿ ಯೂಸ್ ಮಾಡ್ಬೋದು.